ಮಕರ ಸಂಕ್ರಾಂತಿಯ ಶುಭ ದಿನ. ಸೂರ್ಯನು ತನ್ನ ಪಥ ಬದಲಾಯಿಸುವಂತೆ ನಿಮ್ಮೆಲ್ಲರ ಬಾಳಿನ ಪಥ ಬದಲಾಗಲಿ. ಸುಖ, ಶಾಂತಿ, ಸಂತೋಷ ಮತ್ತು ಆರೋಗ್ಯವನ್ನು ಆ ದೇವರು ಕರುಣಿಸಲಿ. ಮಕರ ಸಂಕ್ರಾಂತಿಯ ಶುಭಾಶಯಗಳು. ಹಾಗೂ ಈ ಸಂಕ್ರಾಂತಿ ಹಬ್ಬದಿಂದ ನಿಮ್ಮ ವರ್ಷದ ಈ ಒಂದು ಮೊದಲ ಹಬ್ಬ ನಿಮ್ಮ ಬದುಕನ್ನು ಬಂಗಾರವಾಗಿಸಲಿ. ಜೀವನದಲ್ಲಿ ದುಃಖ ಕಳೆದು ಕೇವಲ ಸಂತೋಷವೇ ತುಂಬಿರಲಿ. ನಿಮಗೆ ಹಾಗೂ ನಿಮ್ಮ ಕುಟುಂಬಕ್ಕೆ ಆ ದೇವರು ಸದಾ ಖುಷಿಯನ್ನು ನೀಡಲಿ ಎಂದು ಕೂಡ ಪ್ರಾರ್ಥಿಸುತ್ತೇವೆ. ನಮಸ್ತೆ ಸ್ನೇಹಿತರೆ, ವೆಲ್ಕಮ್ ಟು ಸಮೃದ್ಧಿ ಜೀವನ ಚಾನೆಲ್. ಮಕರ ಸಂಕ್ರಾಂತಿಯು ಹಿಂದೂಗಳ ಪ್ರಮುಖ ಹಬ್ಬಗಳಲ್ಲಿ ಒಂದು ಹಾಗೂ ವಿಶೇಷತೆಯಿಂದ ಕೂಡಿದೆ. ಹೌದು, ಇದು ಸೂರ್ಯನಿಗೆ ಸಮರ್ಪಿತವಾಗಿರುವಂತಹ ಅತ್ಯಂತ ಶ್ರೇಷ್ಠಕರವಾದ ಹಬ್ಬ. ಈ ಒಂದು ಹಬ್ಬದ ದಿನ ಸೂರ್ಯ ದೇವರ ಆರಾಧನೆಗೆ ಸಮರ್ಪಿಸಲಾಗಿರುತ್ತೆ. ಈ ಸಂಕ್ರಾಂತಿಯು ಸಮೃದ್ಧಿಯ ಒಂದು ಸಂಕೇತ. ಹೌದು, ಈ ಒಂದು ಹಬ್ಬವನ್ನು ಅತ್ಯಂತ ಸಡಗರ ಸಂಭ್ರಮದಿಂದ ನಮ್ಮ ದೇಶಗಳಲ್ಲಿ ಆಚರಣೆಯನ್ನು ವಿವಿಧ ರೀತಿಯಲ್ಲಿ ಮಾಡಲಾಗುತ್ತದೆ. ಹಾಗೂ ಈ ಹಬ್ಬದ ದಿನದಂದು ಅನ್ನದಾತ ರೈತರು ಈ ಒಂದು ಸುಗ್ಗಿಯ ಒಂದು ಹಬ್ಬವಾಗಿ ಆಚರಣೆಯನ್ನು ಮಾಡುತ್ತಾರೆ. ಸುಗ್ಗಿಯ ಹಾಗೂ ಕೊಯ್ಲಿನ ಸಂಕೇತವಾಗಿಯೂ ಕೂಡ ಆಚರಿಸಲಾಗುತ್ತದೆ. ಈ ದಿನ ವಿಶೇಷವಾಗಿದ್ದು ಅತ್ಯಂತ ಶ್ರೇಷ್ಠಕರವಾದ ದಿನವೇ ನಮ್ಮ ಹಿಂದೂ ಸಂಪ್ರದಾಯಗಳಲ್ಲಿ ಆಚರಿಸಲಾಗುತ್ತದೆ. ಸೂರ್ಯನು ತನ್ನ ಪಥವನ್ನು ಬದಲಾಯಿಸಿ ದಕ್ಷಿಣಾಯನದಿಂದ ಉತ್ತರಾಯಣಕ್ಕೆ ಚಲಿಸುವ ದಿನವನ್ನು ಮಕರ ಸಂಕ್ರಾಂತಿ ಹಬ್ಬವಾಗಿ ಆಚರಿಸಲಾಗುತ್ತದೆ. ಕರ್ನಾಟಕದಲ್ಲಿ ಪ್ರತಿಯೊಂದು ಮನೆಗಳಲ್ಲಿ ಈ ಒಂದು ಮಕರ ಸಂಕ್ರಾಂತಿಯನ್ನು ಅತ್ಯಂತ ವಿಜೃಂಭಣೆಯಿಂದ ಹಾಗೂ ಸಂತೋಷದಿಂದ ಆಚರಿಸಲಾಗುತ್ತದೆ. ಹೌದು, ಅದರಲ್ಲೂ ಮಕ್ಕಳಿಗೆ ಈ ಮಕರ ಸಂಕ್ರಾಂತಿ ಹಬ್ಬವೆಂದರೆ ಏನೋ ಒಂದು ತರದ ಖುಷಿ. ಹೌದು, ಏಕೆಂದರೆ ಈ ಒಂದು ಸಂಕ್ರಾಂತಿ ಹಬ್ಬ ದಿನದಂದು ಮಕ್ಕಳು ಎಳ್ಳು ಬೆಲ್ಲಗಳನ್ನು ಬೀರಲು ಹೋಗುತ್ತಾರೆ. ಹಾಗಾಗಿ ಇದು ಒಂದು ಸಡಗರವನ್ನು ಎಲ್ಲ ಮನೆಗಳಲ್ಲೂ ತರುತ್ತದೆ. ಹೌದು, ಎಲ್ಲ ಮನೆಗಳಲ್ಲೂ ಈ ಒಂದು ಎಳ್ಳು ಬೆಲ್ಲಗಳನ್ನು ತಯಾರಿಸಿ ಅಕ್ಕಪಕ್ಕದವರಿಗೆ ಹಂಚುತ್ತಾ ಈ ಒಂದು ಎಳ್ಳು ಬೆಲ್ಲವನ್ನು ತಿಂದು ಒಳ್ಳೆ ಮಾತಾಡಿ ಜೀವನದಲ್ಲಿ ಸಿಹಿ ತುಂಬಿರಲಿ ಎಂದು ಕೂಡ ಹಾರೈಸುತ್ತಾರೆ. ಹೌದು, ವರ್ಷದ ಮೊದಲ ಹಬ್ಬಕ್ಕೆ ಈ ಒಂದು ವಿಶೇಷ ರೀತಿಯ ಒಂದು ಸಂಪ್ರದಾಯವನ್ನು ನಮ್ಮ ಈ ಒಂದು ಹಿರಿಯರು ನೀಡಿದ್ದು, ಈ ಒಂದು ಆಚರಣೆ ಅತ್ಯಂತ ಶ್ರೇಷ್ಠಕರವಾದದ್ದು. ಈ ಮಕರ ಸಂಕ್ರಾಂತಿಯನ್ನು ದೇಶದಲ್ಲಿ ವಿಶಿಷ್ಟ ಸಂಪ್ರದಾಯಗಳೊಂದಿಗೆ ಆಚರಿಸಲಾಗುತ್ತದೆ. ಕೆಲವೆಡೆ ಪೊಂಗಲ್ ಎಂದು ಕರೆಯಲ್ಪಡುವ ಇದು ಪ್ರಕೃತಿ ಹಾಗೂ ಸೂರ್ಯನಿಗೆ ಧನ್ಯವಾದ ನೀಡಲು ಸಿಹಿ ಖಾದ್ಯವನ್ನು ಅಂದರೆ ಸಿಹಿ ಪೊಂಗಲ್ ಹಾಗೂ ಖಾರ ಪೊಂಗಲ್ ಎಂದು ನೈವೇದ್ಯ ಮಾಡಿ ಆಚರಿಸುತ್ತಾರೆ. ಹೌದು, ಕೆಲವೆಡೆ ಈ ಉತ್ತರಾಯಣ ಎಂದು ಕೂಡ ಕರೆಯಲಾಗುತ್ತದೆ. ಅಲ್ಲಿ ಗಾಳಿಪಟಗಳನ್ನು ಹಾರಾಡಿಸುವುದರ ಮೂಲಕ ಕೆಲವೊಂದು ಆಚರಣೆಗಳನ್ನು ವಿಶಿಷ್ಟ ರೀತಿಯಲ್ಲಿ ಆಚರಿಸುತ್ತಾರೆ. ಹೌದು, ಇನ್ನು ಕೆಲವೆಡೆ ನದಿಗಳಲ್ಲಿ ಧಾರ್ಮಿಕವಾಗಿ ಸ್ನಾನ ಮಾಡುವುದರ ಮೂಲಕ ಆ ಗಂಗಾದೇವಿಯನ್ನು ನಮಸ್ಕರಿಸಿ ಒಂದು ಬೆಲ್ಲ ಹಾಗೂ ಕೀಳಿನಂತಹ ಸಿಹಿ ತಿಂಡಿಗಳನ್ನು ನೈವೇದ್ಯ ಮಾಡಿ ಈ ಒಂದು ಹಬ್ಬವನ್ನು ಆಚರಣೆಯನ್ನು ಮಾಡುತ್ತಾರೆ. ಹೌದು, ಮಕರ ಸಂಕ್ರಾಂತಿಯು ವಿವಿಧ ರೀತಿಯಲ್ಲಿ ಆಚರಣೆಯನ್ನು ಮಾಡಲ್ಪಡುತ್ತಾರೆ. ಈ ಮಕರ ಸಂಕ್ರಾಂತಿಯು ನಮ್ಮ ಹಿಂದೂ ಧರ್ಮಗಳಲ್ಲಿ ವಿಶೇಷವಾದ ಒಂದು ಹಬ್ಬವಾಗಿದೆ. ಹಾಗೂ ನದಿಗಳಲ್ಲಿ ಪವಿತ್ರವಾದ ಒಂದು ಸ್ನಾನವನ್ನು ಮಾಡುವುದರ ಮೂಲಕ ನಮ್ಮ ಪಾಪಗಳು ಕಳೆಯುತ್ತವೆ ಎಂದು ಕೂಡ ಹೇಳಲಾಗುತ್ತದೆ. ಅಂದರೆ ಈ ಮಕರ ಸಂಕ್ರಾಂತಿಯ ದಿನದಂದು ಗಂಗಾ ನದಿ ಹಾಗೂ ಯಮುನಾ ನದಿಗಳಂತಹ ವಿಶೇಷವಾದ ನದಿಗಳಲ್ಲಿ ಸ್ನಾನ ಮಾಡುವುದರಿಂದ ನಮ್ಮ ಆತ್ಮವು ಶುದ್ಧೀಕರಣ ಹೊಂದುತ್ತದೆ ಎಂದು ಕೂಡ ಹೇಳಲಾಗುತ್ತದೆ. ಹೌದು, ಅಷ್ಟೇ ಅಲ್ಲದೆ ಈ ದಿನ ಸಿಹಿಯಾದ ಒಂದು ವಿಶೇಷವಾದ ವಿವಿಧ ರೀತಿಯ ಸಿಹಿ ತಿಂಡಿಗಳನ್ನು ನಾವು ನೈವೇದ್ಯ ಮಾಡುವುದರ ಮೂಲಕ ಆ ಸೂರ್ಯ ದೇವನನ್ನು ಪೂಜಿಸುವುದರಿಂದ ನಮ್ಮ ಜೀವನದಲ್ಲಿರ್ತಕ್ಕಂಥ ವಿವಿಧ ರೀತಿಯ ಕಷ್ಟಗಳಿಂದ ನಾವು ಪಾರಾಗಬಹುದು ಎಂದು ಕೂಡ ಹೇಳಲಾಗ್ತದೆ. ಹೌದು ಸ್ನೇಹಿತರೆ, ಅಷ್ಟೇ ಅಲ್ಲದೆ ಈ ಒಂದು ದಿನದಂದು ವಿಶೇಷವಾಗಿ ನಾವು ವಿವಿಧ ರೀತಿಯ ದಾನಗಳನ್ನು ಮಾಡುವುದರಿಂದ ನಮ್ಮ ಜೀವನದಲ್ಲಿರ್ತಕ್ಕಂಥ ಅನೇಕ ರೀತಿಯ ಸಮಸ್ಯೆಗಳಿಂದ ಹೊರಬರಬಹುದು. ಹೌದು, ಈ ಎಲ್ಲ ವಿಷಯಗಳು ನಿಮಗೆ ಸಂಪೂರ್ಣವಾಗಿ ತಿಳಿಯಬೇಕೆಂದರೆ ಈ ಒಂದು ವಿಡಿಯೋವನ್ನು ನೀವು ಖಂಡಿತವಾಗಿ ಪೂರ್ತಿಯಾಗಿ ನೋಡಲೇಬೇಕು ಸ್ನೇಹಿತರೆ. ಈ ಒಂದು ಸಂಕ್ರಾಂತಿ ಹಬ್ಬವು ಅತ್ಯಂತ ವಿಶೇಷವಾಗಿದ್ದು, ಈ ಒಂದು ಸಂಕ್ರಾಂತಿ ಹಬ್ಬವನ್ನು ಸುಗ್ಗಿಯ ಕಾಲ ಎಂದು ಕೂಡ ಹೇಳಲಾಗ್ತದೆ. ಹಾಗೂ ಈ ಒಂದು ಸಂಕ್ರಾಂತಿ ಹಬ್ಬದ ಆಚರಣೆಯನ್ನು ಮಂಗಳವಾರ ಜನವರಿ 14, 2025ರಂದು ಮಕರ ಸಂಕ್ರಾಂತಿಯನ್ನು ಆಚರಣೆ ಮಾಡಲಾಗ್ತದೆ. ಹಾಗೂ ಇದಕ್ಕೆ ಅತ್ಯಂತ ಪುಣ್ಯಕಾಲ ಮುಹೂರ್ತ ಯಾವುದು ಎಂದರೆ ಪೂಜೆಗೆ ಬೆಳಗ್ಗೆ 9ರಿಂದ 10:57ರವರೆಗೆ ಈ ಒಂದು 1 ಗಂಟೆಗಳ ಕಾಲ 54 ನಿಮಿಷಗಳ ಕಾಲ ನಿಮಗೆ ಈ ಪೂಜಾ ಸಮಯವು ದೊರೆಯುತ್ತದೆ. ಇಂತಹ ಸಮಯದಲ್ಲಿ ಅತ್ಯಂತ ಉತ್ತಮವಾದ ಸಮಯದಲ್ಲಿ ನಾವು ಪೂಜೆಯನ್ನು ಮಾಡುವುದರಿಂದ ನಮ್ಮ ಇಷ್ಟಾರ್ಥಗಳು ಅತ್ಯಂತ ಶೀಘ್ರವಾಗಿ ಫಲ ನೀಡುತ್ತದೆ ಎಂದು ಕೂಡ ಹೇಳಲಾಗ್ತದೆ. ಹೌದು ಸ್ನೇಹಿತರೆ, ಏಕೆಂದರೆ ನಾವು ಮಾಡುವ ಪೂಜಾ ಸಮಯವೂ ಕೂಡ ಅತ್ಯಂತ ಮಹತ್ವವನ್ನು ನೀಡುತ್ತದೆ. ಈ ಒಂದು ಪುಣ್ಯ ಕಾಲದಲ್ಲಿ ನಾವು ಈ ಒಂದು ಆಧ್ಯಾತ್ಮಿಕ ಆಚರಣೆಗಳನ್ನು ಹಾಗೂ ಪೂಜಾ ಕಾರ್ಯಗಳನ್ನು ಮಾಡುವುದರಿಂದ ನಮ್ಮ ಮನಸ್ಸಿನ ಕೋರಿಕೆಗಳು ಅತ್ಯಂತ ಶೀಘ್ರವಾಗಿ ನೆರವೇರುತ್ತದೆ ಎಂದು ಕೂಡ ಹೇಳಲಾಗ್ತದೆ. ಹಾಗೂ ಅತ್ಯಂತ ಮಂಗಳಕರ ಅವಧಿಗಳಲ್ಲಿ ಈ ಒಂದು ಪೂಜೆಗಳನ್ನು ನಾವು ಮಾಡುವುದರಿಂದ ಅತ್ಯಂತ ಶೀಘ್ರ ಫಲವು ದೊರೆಯುತ್ತದೆ ಎಂದು ಕೂಡ ಹೇಳಲಾಗ್ತದೆ.
ಭೂಮಿಯ ಮೇಲೆ ನಮಗಾಗಿ ಜೀವನವನ್ನು ನೀಡಿದ್ದಕ್ಕಾಗಿ ಭಗವಾನ್ ಸೂರ್ಯನಿಗೆ ಒಂದು ಧನ್ಯವಾದವನ್ನು ನೀಡುವಲು ಹಾಗೂ ಗೌರವಿಸಲು ಈ ಒಂದು ಹಬ್ಬದ ಆಚರಣೆ ರೂಢಿಯಲ್ಲಿ ಬಂದಿತು. ಹೌದು, ಈ ಹಬ್ಬವು ಕತ್ತಲೆಯಿಂದ ಬೆಳಕಿನ ಎಡೆಗೆ ಸಾಗುತ್ತದೆ ಹಾಗೂ ವಿಜಯವನ್ನು ಪ್ರತಿನಿಧಿಸುವ ಈ ಹಬ್ಬ ಅತ್ಯಂತ ವಿಶೇಷವಾದುದು. ಈ ಹಬ್ಬ ದಿನದಂದು ನಾವು ಒಂದು ಸಮೃದ್ಧಿಯ ಆಚರಣೆಯಾಗಿ ಆಚರಿಸುತ್ತೇವೆ ಹಾಗೂ ಅತ್ಯಂತ ವಿಶೇಷವಾಗಿರುವ ಈ ಹಬ್ಬದ ದಿನದಂದು ಯಾವುದೇ ರೀತಿಯ ಹೊಸ ಉದ್ಯಮಗಳನ್ನು ಹಾಗೂ ಯಾವುದೇ ರೀತಿಯ ಒಂದು ಕಾರ್ಯಗಳನ್ನು ಮಾಡಲು ಅತ್ಯಂತ ಸೂಕ್ತವಾದ ಸಮಯ ಎಂದು ಕೂಡ ಹೇಳಲಾಗ್ತದೆ. ಅಷ್ಟೇ ಅಲ್ಲದೆ ನಮ್ಮ ಆಧ್ಯಾತ್ಮಿಕವಾಗಿ ಹೇಳುವುದಾದರೆ ಈ ಒಂದು ಹಿಂದೂ ಸಂಪ್ರದಾಯಗಳಲ್ಲಿ ಈ ದಿನ ಅತ್ಯಂತ ವಿಶೇಷವಾದುದು ಹಾಗೂ ಸೂರ್ಯದೇವನ ಅಪಾರವಾದ ಕೃಪೆಯು ಈ ದಿನದಂದು ಇರುತ್ತದೆ. ಹಾಗಾಗಿ ಈ ದಿನ ನಾವು ವಿಶೇಷ ರೀತಿಯ ಪೂಜಾ ಕಾರ್ಯಗಳನ್ನು, ಯಾವುದೇ ರೀತಿಯ ಒಂದು ಜಪ ತಪಗಳನ್ನು ಈ ದಿನ ಆಚರಿಸುವುದರಿಂದ ಅನೇಕ ರೀತಿಯ ವಿಶಿಷ್ಟ ಲಾಭಗಳನ್ನು ನಾವು ಪಡೆಯಬಹುದು ಎಂದು ಕೂಡ ಹೇಳಲಾಗ್ತದೆ. ಈ ಒಂದು ಮಕರ ಸಂಕ್ರಾಂತಿ ದಿನದಂದು ಅತ್ಯಂತ ಶ್ರೇಷ್ಠಕರವಾದ ದಿನವೆಂದು ಪರಿಗಣಿಸಲಾಗ್ತದೆ. ಈ ಒಂದು ದಿನವನ್ನು ನಮ್ಮ ಹಿಂದೂ ಸಂಪ್ರದಾಯಗಳಲ್ಲಿ ಪೂಜ್ಯನೀಯವಾಗಿ ಭಾವಿಸಲಾಗ್ತದೆ. ಈ ದಿನದಂದು ನಾವು ಮೊದಲನೆಯದಾಗಿ ಮಾಡಬೇಕೆಂದರೆ ಸೂರ್ಯದೇವರಿಗೆ ಪೂಜೆಯನ್ನು ಮಾಡುವುದು. ಹೌದು, ಸೂರ್ಯದೇವರಿಗೆ ಆರ್ಘ್ಯವನ್ನು ಅರ್ಪಿಸುವುದರಿಂದ ನಮ್ಮ ಜೀವನದಲ್ಲಿರ್ತಕ್ಕಂಥ ಕಷ್ಟಗಳಿಂದ ನಾವು ಹೊರಬರಬಹುದು ಹಾಗೂ ಸೂರ್ಯದೇವರ ಯಾವುದಾದರೂ ಮಂತ್ರವನ್ನು ಜಪಿಸುವುದರಿಂದ ಈ ದಿನದಂದು ನೀವು ಅತ್ಯಂತ ಉತ್ತಮವಾದ ಫಲಗಳನ್ನು ಪಡೆಯುತ್ತೀರಿ ಎಂದು ಕೂಡ ಪುರಾಣಗಳಲ್ಲಿ ಹೇಳಲಾಗಿದೆ. ಹೌದು, ಈ ದಿನದಂದು ಸೂರ್ಯದೇವರ ಒಂದು ಆದಿತ್ಯ ಹೃದಯ ಸ್ತೋತ್ರವನ್ನು ಪಠಿಸುವುದರಿಂದ ಅತ್ಯಂತ ಶೀಘ್ರ ಫಲಗಳು ದೊರೆಯುತ್ತದೆ ಎಂದು ಕೂಡ ಹೇಳಲಾಗ್ತದೆ. ನೀರನ್ನು ಅಥವಾ ಆರ್ಘ್ಯವನ್ನು ಅರ್ಪಿಸುವಾಗ ಕೆಲವು ನಿಯಮಗಳನ್ನು ಪಾಲಿಸುವುದು ಸಹ ಅಷ್ಟೇ ಮುಖ್ಯವಾಗುತ್ತದೆ ಹಾಗೂ ಈ ಒಂದು ಸೂರ್ಯದೇವರಿಗೆ ಆರ್ಘ್ಯವನ್ನು ಅರ್ಪಿಸುವಾಗ ಮಂತ್ರದ ಪಠಣೆಯು ಕೂಡ ಅಷ್ಟೇ ಮುಖ್ಯ ಹಾಗೂ ಅರ್ಪಿಸಿರುವ ನೀರು ಯಾವುದೇ ರೀತಿಯು ಕಾಲಿಗೆ ತಾಗಬಾರದು ಅಥವಾ ಆ ನೀರನ್ನು ತೊಳೆಯಬಾರದು. ಸೂರ್ಯದೇವರಿಗೆ ನೀರನ್ನು ಅರ್ಪಿಸುವಾಗ ಸಾಧ್ಯವಾದರೆ ತಾಮ್ರದ ಪಾತ್ರೆಯನ್ನು ಬಳಸಬೇಕೆಂದು ಕೂಡ ಹೇಳಲಾಗ್ತದೆ. ಇದರಿಂದ ಸೂರ್ಯದೇವರು ಶೀಘ್ರವಾಗಿ ಪ್ರಸನ್ನರಾಗುತ್ತಾರೆ ಎಂದು ಕೂಡ ಹೇಳಲಾಗ್ತದೆ. ಅಷ್ಟೇ ಅಲ್ಲದೆ ಜೀವನದಲ್ಲಿರುವ ಬರುವ ಸಮಸ್ಯೆಗಳಿಂದ ದೂರ ಮಾಡುತ್ತಾರೆ ಎಂದು ಕೂಡ ನಂಬಿಕೆ ಕೂಡ ನಮ್ಮ ಹಿಂದೂ ಸಂಪ್ರದಾಯಗಳಲ್ಲಿ ಇದೆ. ಹೌದು, ಈ ದಿನದಂದು ಅತ್ಯಂತ ವಿಶೇಷವಾಗಿದ್ದು ಶಿವನಿಗೆ, ಸೂರ್ಯನಿಗೆ ವಿಶೇಷ ರೀತಿಯ ಒಂದು ಅಭಿಷೇಕಗಳನ್ನು, ಪೂಜೆಗಳನ್ನು ಮಾಡುವುದರಿಂದ ಅನೇಕ ರೀತಿಯ ಫಲಗಳನ್ನು, ವಿಶೇಷ ಫಲಗಳನ್ನು ನೀವು ಪಡೆಯಬಹುದು ಎಂದು ಕೂಡ ಹೇಳಲಾಗ್ತದೆ. ಈ ದಿನದಂದು ಅಂದರೆ ಸೂರ್ಯದೇವರಿಗೆ ಆರ್ಘ್ಯವನ್ನು ಅರ್ಪಿಸುವಾಗ ಅದರಲ್ಲಿ ಸ್ವಲ್ಪ ಅಕ್ಷತೆ ಕಾಳು ಹಾಗೂ ಹೂವನ್ನು ಬಳಸಿ, ಕೆಂಪು ಕುಂಕುಮವನ್ನು ಬಳಸಿ ನೀವು ಆರ್ಘ್ಯವನ್ನು ನೀಡುವುದರಿಂದ ವಿಶೇಷ ರೀತಿಯ ಆ ಒಂದು ಸೂರ್ಯದೇವರ ಅನುಗ್ರಹವನ್ನು ಪಡೆಯಬಹುದು ಎಂದು ಕೂಡ ಹೇಳಲಾಗ್ತದೆ. ಸೂರ್ಯದೇವರ ಅನುಗ್ರಹವಿದ್ದರೆ ಆರೋಗ್ಯವು ಉತ್ತಮವಾಗಿರುತ್ತದೆ ಎಂದು ಕೂಡ ಹೇಳಲಾಗ್ತದೆ ಹಾಗೂ ನಮ್ಮ ಜೀವನದಲ್ಲಿ ಆರೋಗ್ಯದ ಸಮಸ್ಯೆ ಕಾಡ್ತಾ ಇದ್ದರೆ ನಾವು ಈ ದಿನದಂದು ಆ ಸೂರ್ಯದೇವರನ್ನು ನೆನೆಸಿಕೊಂಡು ಶಿವನ ಒಂದು ಆರಾಧನೆಯನ್ನು ಮಾಡುವುದರಿಂದ ಆ ಒಂದು ಆರೋಗ್ಯದ ಸಮಸ್ಯೆಯಿಂದ ನಾವು ಪಾರಾಗಬಹುದು. ಹೌದು ಸ್ನೇಹಿತರೆ, ಹಾಗೂ ಈ ದಿನದಂದು ಮಾಡುವ ಸೂರ್ಯದೇವರ ಪೂಜೆ ಇತರ ಎಲ್ಲ ಪರಿಹಾರಗಳಿಗಿಂತಲೂ ಅತ್ಯಂತ ಉತ್ತಮವಾದುದು ಹಾಗೂ ಶಕ್ತಿಶಾಲಿಯಾಗಿ ಪರಿಣಾಮಕಾರಿಯಾಗಿ ಇರುತ್ತದೆ ಎಂದು ಕೂಡ ನಮ್ಮ ಹಿಂದೂ ಶಾಸ್ತ್ರಗಳಲ್ಲಿ ಹೇಳಲಾಗಿದೆ. ಹೌದು, ನಿಮ್ಮ ಜಾತಕದಲ್ಲಿ ಯಾವುದೇ ರೀತಿಯ ದೋಷವಿದ್ದರೂ ಕೂಡ ಈ ನಿರಂತರವಾಗಿ ಸೂರ್ಯದೇವರನ್ನು ಪೂಜಿಸುವುದರಿಂದ ಆ ಒಂದು ಎಲ್ಲ ಸಮಸ್ಯೆಗಳು ದೂರವಾಗುತ್ತದೆ ಎಂದು ಕೂಡ ಹೇಳಲಾಗ್ತದೆ. ಹಾಗೂ ಈ ದಿನದಂದು ನಾವು ವಿಶೇಷವಾಗಿ ವಿವಿಧ ರೀತಿಯ ದಾನಗಳನ್ನು ನೀಡುವುದರಿಂದ ನಮ್ಮ ಜೀವನದಲ್ಲಿ ಇರ್ತಕ್ಕಂಥ ವಿವಿಧ ರೀತಿಯ ಕಷ್ಟಗಳಿಂದ ನಾವು ಹೊರಬರಬಹುದು. ಅದರಲ್ಲೂ ನಾವು ಮೊದಲನೆಯದಾಗಿ ಮೊಸರನ್ನು ದಾನ ನೀಡುವುದರಿಂದ ವಿಶೇಷ ರೀತಿಯ ಫಲವನ್ನು ಪಡೆಯಬಹುದು ಹಾಗೂ ಕುಂಬಳಕಾಯಿಗಳನ್ನು ದಾನ ಮಾಡುವುದರಿಂದ ವಿಶೇಷ ರೀತಿಯ ಫಲವನ್ನು ನೀಡಲಾಗುತ್ತದೆ ಎಂದು ಕೂಡ ಹೇಳಲಾಗ್ತದೆ. ಅಷ್ಟೇ ಅಲ್ಲದೆ ದಾನ ಮಾಡುವುದರಿಂದ ನಮ್ಮ ಜೀವನದಲ್ಲಿರ್ತಕ್ಕಂಥ ಕಷ್ಟಗಳಿಂದ ನಾವು ಹೊರಬರಬಹುದು. ಹಾಗೂ ಈ ಒಂದು ಮಾಹಿತಿ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಲೈಕ್ ಮಾಡಿ. ಧನ್ಯವಾದಗಳು.